ಹಿಂದೂ ಮುಸ್ಲಿಂ ಅಂತೇಳಿ ಧರ್ಮದ ನಡುವೆ ಬೆಂಕಿ ಹಚ್ಚುವಂತ ಕೆಲಸ ಮಾಡ್ಲಿಕ್ಕೆ ಹೋದರು. ಧರ್ಮ ಸಂರಕ್ಷಣಾ ಸಭೆ ಪತ್ರಕರ್ತನಾಗಿ, ಜವಾಬ್ದಾರಿಯುತವಾದಂತಹ ಪತ್ರಕರ್ತನಾಗಿ ಯಾವ ರೀತಿ ನಡ್ಕೊಳ್ಬೇಕಾಗಿತ್ತು ಅದನ್ನ ನಡ್ಕೊಳ್ಳದೆ ಒಬ್ಬ ಜವಾಬ್ದಾರಿಯುತವಾದಂತಹ ಪತ್ರಕರ್ತ ಕೇಸರಿ ಟವಲ್ ಹಾಕೊಂಡು ಧರ್ಮ ಸಂರಕ್ಷಣಾ ಸಭೆಗಳಲ್ಲಿ ಭಾಗವಹಿಸ್ತಾರೆ. ಸ್ನೇಹಿತರೆ, ಮತ್ತೊಮ್ಮೆ ಕಿರಿಕೀರ್ತಿಯವರು ವಿಡಿಯೋ ಮಾಡಿದ್ದಾರೆ. ಲೈವ್ ವಿಡಿಯೋದಲ್ಲಿ ಅವರು ಹೇಳಿದ್ದಾರೆ, ನಾನು ಸೋತಿದ್ದೀನಿ, ನಾನು ಮತ್ತೆ ಗೆಲ್ಲಬೇಕು, ನನಗೆ ಕೆಲಸ ಕೊಡಿ, ಏನಾದ್ರೂ ಪ್ರಮೋಷನ್ ಕೊಡಿ ಅಂತ ಕೇಳ್ಕೊಂಡಿದ್ದಾರೆ. ಒಬ್ಬ ಮನುಷ್ಯ ಸೋತಾಗ ಅವನು ಗೆಲ್ಲಬೇಕು ಅನ್ನೋ ಹಠ ಬರುತ್ತೆ. ಆ ಹಠ ಇವತ್ತು ಕಿರಿಕೀರ್ತಿಗೆ ಬಂದಿದೆ. ಯಾವತ್ತು ಚಿನ್ನಯ್ಯನ ವಿಚಾರದಲ್ಲಿ MD ಸಮೀರ್ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ರು, ಇಡೀ ರಾಜ್ಯ ಅಲ್ಲ, ಇಡೀ ದೇಶ ಅಲ್ಲ, ಇಡೀ ಜಗತ್ತು ಈ ಕಡೆ ತಿರುಗು ನೋಡ್ತೋ, ಆಗ ಇದೇ ಕಿರಿಕೀರ್ತಿ ಸಮೀರನ ವಿರುದ್ಧ ವಿಡಿಯೋಗಳನ್ನ ಮಾಡ್ತಾ ಹೋದ್ರು. ಅಲ್ಲಿ ಬೆಳ್ತಂಗಡಿಗೆ ಹೋಗಿ ಸಭೆಗಳಲ್ಲಿ ಭಾಗವಹಿಸ್ತಾರೆ. ಫ್ರೀಡಂ ಪಾರ್ಕ್ ಅಲ್ಲಿ ಹೋಗಿ ಧರ್ಮ ಸಂರಕ್ಷಣಾ ಸಭೆಯಲ್ಲಿ ಮೀಡಿಯಾಗಳಿಗೆ ಹೇಳಿಕೆ ಕೊಡ್ತಾರೆ. ಆರ್ ಕನ್ನಡದಲ್ಲಿ ಕುತ್ಕೊಂಡು ಸಮೀರನ್ನ ಏನು ಬಾಯಿಗೆ ಬಂದಾಗೆ ಬೈಯುವಂತದ್ದು, ಹಿರಿಯ ನ್ಯಾಯವಾದಿ ಆಪತ್ ಬಾಂಧವರಾಗಿರುವಂತ ಬಾಲಣ್ಣವರಿಗೆ ಪ್ರಶ್ನೆ ಮಾಡುವಂತಹ ಕಿರಿಕೀರ್ತಿ, ಆರ್ ಕನ್ನಡವನ್ನ ಗುತ್ತಿಗೆ ತೆಗೆದುಕೊಂಡ್ಬಿಟ್ಟಿದೀನಿ ಅನ್ನೋ ರೀತಿಯಲ್ಲಿ ಅಲ್ಲಿ ಏನು ಅರ್ಣಬ್ ಗೋಸ್ವಾಮಿ ಬಂದಾಗ ಅವ್ರ ಜೊತೆ ಫೋಟೋ ತೆಗೆಸ್ಕೊಂಡಿದ್ದೇನು, ಮಾತಾಡಿದ್ದೇನು, ಸೌಜನ್ಯ ಪ್ರಕರಣದಲ್ಲಿ ಇವರೇ ನ್ಯಾಯವಾದಿಗಳಾಗಿ ನಡ್ಕೊಂಡಿದ್ದ ರೀತಿ ಏನು, ಎಲ್ಲವನ್ನೂ ನಾವು ನೋಡಿದ್ದೇವೆ. ಜಜ್ಮೆಂಟ್ ಕಾಪಿಯನ್ನ ನಿಂತ್ಕೊಂಡು ವಿಶ್ಲೇಷಣೆ ಮಾಡಿದ್ದೇನು. ಇದೇ ಕಿರಿಕೀರ್ತಿ ಇವತ್ತು ಇಷ್ಟೆಲ್ಲ ಸಮಸ್ಯೆಗಳನ್ನ ಅನುಭವಿಸ್ತಾ ಇದ್ದಾರೆ ಅಂತಂದ್ರೆ ಕಿರಿಕೀರ್ತಿಯ ಬಗ್ಗೆ ಹೆಣ್ಣು ಮಕ್ಕಳು ಮಾಡಿದಂತಹ ವಿಡಿಯೋಗಳು, ಸೆಲ್ಫಿ ವಿಡಿಯೋಗಳು, ಎಷ್ಟು ವಿಡಿಯೋಗಳು ಹರಿದಾಡ್ತಿತ್ತು. ನನ್ನ ಹತ್ರ ಅಷ್ಟು ಫಾಲೋವರ್ಸ್ ಇದ್ದಾರೆ, ಎಷ್ಟು ಫಾಲೋವರ್ಸ್ ಇದ್ದಾರೆ, ನನಗೆ ಕೆಲಸ ಕೊಡಿ ಅಂತ ಹೇಳ್ತಿರಲ್ಲ. ಪ್ರತಿಯೊಬ್ಬ ಫಾಲೋವರ್ ಇವರನ್ನ ಒಪ್ಪೋ ತರ ಇರ್ಬೇಕು. ಅಟ್ಲೀಸ್ಟ್ 100ಕ್ಕೆ 95% ಜನನಾದ್ರೂ ಒಪ್ಪೋ ತರ ಇರ್ಬೇಕು. ಇವ್ರು ಮಾಡ್ತಾ ಇದ್ದಿದ್ದೇನು, ಟಿವಿ ವಿಕ್ರಮ ಅನ್ನೋ ರೀತಿ ಮಹೇಶ್ ವಿಕ್ರಮ್ ಹೆಗಡೆ ಜೊತೆ ಸೇರ್ಕೊಂಡು ಅಲ್ಲಿ ಹಿಂದೂ ಮುಸ್ಲಿಂ ತರ ಏನೋ ಕ್ರಿಯೇಟ್ ಮಾಡ್ಕೊಂಡು ಅಲ್ಲಿ ಬೆಂಕಿ ಹಚ್ಚುವಂತ ಕೆಲಸ ಮಾಡ್ಬಿಟ್ಟು ಇವರೇ ಡ್ಯೂಯಲ್ ಪಾರ್ಟ್ಗಳನ್ನ ಮಾಡ್ಕೊಂಡು ಏನೇನೆಲ್ಲ ಮಾಡಿದ್ರು. ತೀರಾ ಇತ್ತೀಚೆಗೆ ಮಹೇಶ್ ವಿಕ್ರಮ್ ಹೆಗಡೆ ಜೈಲಿಗೆ ಹೋಗಿ ಬಂದ ನಂತರ ಜೈಲಿನಲ್ಲಿರುವಂತಹ ಹಿಂದೂ ಹೋರಾಟಗಾರರನ್ನ ಬಿಡಿಸೋದಿಕ್ಕೆ ಒಂದು ಟೀಮ್ ಮಾಡ್ತಾ ಇದ್ದೀವಿ ಅಂತೇಳಿ ಕಿರಿಕೀರ್ತಿಯವರು ಸಹ ಅದರಲ್ಲಿ ಭಾಗಿಯಾಗುವಂತಹ ಎಲ್ಲಾ ಲಕ್ಷಣಗಳು ಕಾಣ್ತಿತ್ತು. ಯಾಕೆ ಮಹೇಶ್ ವಿಕ್ರಮ್ ಹೆಗಡೆಯವರು ಕಿರಿಕೀರ್ತಿಗೆ ಸಪೋರ್ಟ್ ಮಾಡ್ತಾ ಇಲ್ವಾ? ಸಪೋರ್ಟ್ ಮಾಡ್ತಾ ಇಲ್ಲ. ಯಾಕೆ ಮಾಡ್ತಾ ಇಲ್ಲ? ಹಾಗಾದ್ರೆ ಬಾಯಿ ಮಾತಲ್ಲಿ ಎಲ್ಲ ಹೇಳಿದ್ದಲ್ಲ ಸುಳ್ಳ? ಹಿಂದೂ ಹೋರಾಟಗಾರರನ್ನ ನಿಂದಿಸೋಕೆ ಸ್ಟಾರ್ಟ್ ಮಾಡಿದ್ರಲ್ಲ, ಸೌಜನ್ಯ ಹೋರಾಟಗಾರರನ್ನ ವಿಲನ್ ಆಗಿ ಬಿಂಬಿಸಕ್ಕೆ ಪ್ರಾರಂಭ ಮಾಡಿದ್ರಲ್ಲ ಕಿರಿಕೀರ್ತಿಯವರು. ಇವತ್ತು ಗೊತ್ತಾಗ್ತಾ ಇದೆಯಲ್ಲ ಆ ನೋವು ಏನು ಅಂತ, ಇವತ್ತು ಗೊತ್ತಾಗ್ತಾ ಇದೆಯಲ್ಲ ಕುಸುಮಾವತಿ ಅವರ ಕುಟುಂಬದವರ ನೋವು ಏನು ಅಂತ ಗೊತ್ತಾಗ್ತಾ ಇದೆಯಲ್ಲ. ಪವಿತ್ರವಾದಂತಹ ಸಾವು ಅಂತ ಹೇಳುವಂತಹ ಇದೇ ಕಿರಿಕೀರ್ತಿ ಸೌಜನ್ಯದು ಪವಿತ್ರವಾದಂತಹ ಸಾವು ಅಂತ ಹೇಳಿದಂತಹ ವ್ಯಕ್ತಿ. ಸೌಜನ್ಯ ಪವಿತ್ರವಾದಂತಹ ಸಾವು ಅಂತ ಹೇಳಿದಂತ ವ್ಯಕ್ತಿ ರುದ್ರಮುನಿ CID ಅಧಿಕಾರಿ ರುದ್ರಮುನಿ ಹೇಳ್ಬಿಟ್ರಂತೆ ಇದು ಪವಿತ್ರವಾದಂತಹ ಸಾವು ಅಂತೇಳಿ. ಇಂತಹ ಕಿರಿಕೀರ್ತಿ ಇವತ್ತು ತನ್ನ ಜೀವನದಲ್ಲಿ ಆಗಿರುವಂತಹ ನೋವುಗಳನ್ನ ಹಂಚಿಕೊಂಡು ಲೈವ್ ಮಾಡ್ತಾರೆ ಅಂತಂದ್ರೆ ಇವತ್ತು ಕಿರಿಕೀರ್ತಿಗೆ ಅರ್ಥ ಆಗಿರಬೇಕು, ಇನ್ನೊಬ್ಬರ ಬಾಳಿನಲ್ಲಿ ನಾನು ಯಾವ ರೀತಿ ಆಟ ಆಡಿದ್ದೇನೆ, ಅವರ ಮನಸ್ಸಿನಲ್ಲಿ ಎಷ್ಟು ನೋವನ್ನ ಅನುಭವಿಸಿದ್ದಾರೆ, ಆ ನೋವು ಇವತ್ತು ಅವರಿಗೆ ಅರ್ಥ ಆಗಿರ್ಬೇಕು. ಜಡ್ಜ್ಮೆಂಟ್ ಕಾಪಿಯನ್ನು ಇಟ್ಕೊಂಡು ತಾವೇ ಎಲ್ಲ ವಿಶ್ಲೇಷಣೆ ಮಾಡ್ಕೊಂಡು ಇಲ್ಲಿ ಆರೋಪಿಗಳನ್ನಾಗಿ ಮಾಡಿ ಏನೇನ್ ಡ್ರಾಮಾ ಮಾಡ್ತಾರೆ. ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ರೆ ಏನು ಸಿರಿ ಸಿಗದೆ ಇರ್ಬೋದು, ಆದ್ರೆ ನೆಮ್ಮದಿ ಅಂತೂ ಸಿಗುತ್ತಲ್ಲ. ಇವತ್ತು ಕಿರಿಕೀರ್ತಿ ಎಂಬ ಪತ್ರಕರ್ತನ ಒಂದು ಜೀವನದ ಶೈಲಿ, ಏರುಪೇರುಗಳು ಏನೆಲ್ಲ ಮಾಡ್ಕೊಂಡ್ಬಂದ್ರು ಇತರರಿಗೂ ಪಾಠ ಆಗಬೇಕು. ಇದು ಎಲ್ಲಾ ಪತ್ರಕರ್ತರಿಗೂ ಪಾಠ ಆಗಬೇಕು. ನಾನು ಕಿರಿಕೀರ್ತಿಯನ್ನ ದೂಷಣೆ ಮಾಡ್ತಾ ಇಲ್ಲ. ಮನುಷ್ಯ ತಪ್ಪು ಮಾಡ್ತಾನೆ, ತಿದ್ದಿ ನಡೆಯುವುದು ಸಹಜ ಅಂತ ಹೇಳ್ತೇವೆ. ಎಲ್ಲಿ ಹೋದ್ರು ಇವರೆಲ್ಲಾನು ಹಿಂದೂ ಹೋರಾಟಗಾರರು, ಭಾರತೀಯ ಜನತಾ ಪಕ್ಷದ ಪರವಾಗಿ ಮಾತನಾಡಿರುವಂತವ್ರು, ಯಾರ್ಯಾರ ಜೊತೆ ಮಾತನಾಡಿರುವಂತ ಕಿರಿಕೀರ್ತಿಗೆ ಯಾರು ಸಪೋರ್ಟ್ ಮಾಡ್ಲಿಲ್ಲ? ಇವತ್ತು ಹೋರಾಟಗಾರರನ್ನ ಗುರಿಯಾಗಿಸ್ಕೊಂಡು ಏನೆಲ್ಲ ಮಾತನಾಡಿದಂತಹ ಕಿರಿಕೀರ್ತಿ ಇವತ್ತು ತನ್ನ ಜೀವನದಲ್ಲಿ ಆದಂತಹ ನೋವುಗಳ ಬಗ್ಗೆ ಪದೇ ವಿಡಿಯೋ ಮಾಡಿ ಲೈವ್ ಮಾಡಿದ್ರೆ ಯಾರೂ ಸಹ ಸ್ಪಂದಿಸೋದಿಲ್ಲ. ಕಿರಿಕೀರ್ತಿ ಅವರೇ,
ನಿಮ್ಗೆ ಉತ್ತಮವಾದಂತಹ ಒಂದು ಜವಾಬ್ದಾರಿ ಇತ್ತು, ಉತ್ತಮವಾದಂತಹ ಒಂದು ಭವಿಷ್ಯ ಇತ್ತು. ನೀವು ಸಮಯ ಚಾನೆಲ್ ನಲ್ಲಿ ಕಾರ್ಯಾರಂಭ ಮಾಡಿದಂತಹ ಕಿರಿಕೀರ್ತಿ, ಹುಚ್ಚ ವೆಂಕಟ್ನ ಹಿಡ್ಕೊಂಡು ಸ್ಟಾರ್ಟ್ ಮಾಡಿದಂತಹ ಕಿರಿಕೀರ್ತಿ, ಅದಾದ ನಂತರ ಯೂಟ್ಯೂಬರ್ಸ್ಗೆ ಟ್ರೈನಿಂಗ್ ಕೊಡ್ತೀನಿ ಅಂತಂದ್ರಿ, ಅದಾದ ನಂತರ ಕನ್ನಡದ ಹೋರಾಟ ಅಂತೇಳಿ IT ಕಂಪನಿಗಳ ಮುಂದೆ ಕನ್ನಡದ ಬಾವುಟ ಇಟ್ಕೊಂಡು ಬಂದ್ರಿ, ಅದಾದ ನಂತರ ಬಿಗ್ ಬಾಸ್ ಹೋದ್ರಿ, ಅದಾದ ನಂತರ ಹಿಂದೂ ಹೋರಾಟಗಾರರಾದ್ರಿ, ಜೊತೆಗೆ ಪತ್ರಕರ್ತರು ಅಂದ್ಕೊಂಡ್ವಿ, BTVಗೆ ಬಂದ್ವಿ, ಅಲ್ಲಿ ಹೋದಷ್ಟೇ ವೇಗವಾಗಿ ವಾಪಸ್ ಬಂದ್ವಿ, ಮತ್ಯಾವ್ದೋ ಇನ್ನೊಂದು ರಾಘವೇಂದ್ರ ಮಠಕ್ಕೆ ಹೋಗ್ಬಿಟ್ಟು ಮತ್ತೇನೋ ಮಾಡ್ತೀನಿ ಅಂತ ಹೋದ್ರಿ, ಅದು ಆಗ್ಲಿಲ್ಲ. ಈಗ ಹೊಸ ಒಂದು ಪ್ರಾರಂಭ ಮಾಡಿದ್ದೀರಿ, ನಾನು ಮತ್ತೊಮ್ಮೆ ಏನೋ ಒಂದು ಮಾಡ್ತೀನಿ ಅಂತ ಮಾಡಿ ಕಳ್ಳತನ, ಸುಳ್ಳತನ, ಮೋಸ ಬಿಟ್ಟು ಬೇರೆ ಏನ್ ಬೇಕಾದ್ರೂ ಮಾಡ್ಬೋದು ಜಗತ್ನಲ್ಲಿ. ಪ್ರಾಮಾಣಿಕವಾಗಿ ಏನ್ ಬೇಕಾದ್ರೂ ಮಾಡ್ಬೋದು. ಆದ್ರೆ ಸೌಜನ್ಯ ವಿಚಾರದಲ್ಲಿ ನೀವು ತೊಡಗಿಸ್ಕೊಂಡ್ರಲ್ಲ, ಆ ಹೆಣ್ಣು ಮಕ್ಕಳು ಅಷ್ಟು ಜನ ನಿಮ್ಮ ವಿರುದ್ಧ ವಿಡಿಯೋ ಮಾಡಿ ಹಾಕಿದ್ರಲ್ಲ, ಆ ಎಲ್ಲವೂ ಸಹ ನಿಮಗೆ ಕೌಂಟ್ ಆಗ್ತಾ ಇದೆ ಅನ್ಸುತ್ತೆ. ನಾನು ನಿಮಗೆ ಶ್ರೇಯಸ್ಸನ್ನ ಬಯಸ್ತಾ ಇದ್ದೀನಿ. ಬಹುಶಃ ಕೀರ್ತಿ ಶಂಕರ ಘಟ್ಟ ಅನ್ನೋ ನಿಮ್ಮ ಮೆಸೆಂಜರ್ ಅಲ್ಲಿ ಬಹಳಷ್ಟು ಸರಿ ನಾನು ಚಾಟ್ ಮಾಡಿದ್ದೀನಿ. ನಿಮ್ಮ ಪತ್ರಿಕೋದ್ಯಮದ ಬಗ್ಗೆ 10 ವರ್ಷಗಳ ಹಿಂದೆ ನಾನು ಚಾಟ್ ಮಾಡಿದ್ದೀನಿ, ನಾನು ಮಾತಾಡಿದ್ದೀನಿ. ಅಂತಹ ಒಬ್ಬ ಪತ್ರಕರ್ತ ಇವತ್ತು ಉತ್ತಮವಾದಂತಹ ಭವಿಷ್ಯವನ್ನ ರೂಪಿಸ್ಕೋಬೇಕಾದಂತ ಒಬ್ಬ ಪತ್ರಕರ್ತ ಇವತ್ತು ನನಗೆ ಸಮಸ್ಯೆ ಆಗಿದೆ, ನನಗೆ ಏನಾದ್ರೂ ಕೆಲಸ ಕೊಡಿ ಅಂತ ಕೇಳ್ತಾ ಇದ್ದೀರಿ ಅಂತಂದ್ರೆ ಅದು ನಿಮ್ಮ ಸ್ವಯಂಕೃತ ಅಪರಾಧ. ಕೊಟ್ಟಂತಹ ಅವಕಾಶಗಳನ್ನು ಸರಿಯಾಗಿ ಬಳಸಿಕೊಳ್ಳದಂತಹ ಒಬ್ಬ ಪತ್ರಕರ್ತ ಈ ರೀತಿಯಾಗಿ ಅವಕಾಶಗಳನ್ನ ಕೇಳ್ತಾ ಇದ್ದಾರೆ ಅಂತಂದ್ರೆ ಅದು ಸ್ವಯಂಕೃತ ಅಪರಾಧವಂತೆ ಮತ್ತೇನು. ಸ್ನೇಹಿತರೆ, ನಾವು ಯಾವತ್ತಿಗೂ ಸಹ ಒಂದು ವಿಚಾರವನ್ನ ಗಮನದಲ್ಲಿ ಇಟ್ಕೊಳ್ಬೇಕಾಗುತ್ತೆ. ನಾವು ಯಾವ ರೀತಿ ನಡ್ಕೊಳ್ತೀವೋ ಅದು ನಮಗೆ ಕೌಂಟ್ ಆಗುತ್ತೆ. ನಾವು ಶ್ರೀಮಂತರಾಗೋದು ಬೇಕಾಗಿಲ್ಲ, ನಾವು ದೊಡ್ಡ ಮಟ್ಟದಲ್ಲಿ ಏನೋ ಮಾಡ್ತೀನಿ ಅನ್ನೋದು ಬೇಕಾಗಿಲ್ಲ. ಆದರೆ ಒಂದಂತೂ ಸತ್ಯದ ದಾರಿನಲ್ಲಿ ನಾವು ನಡೆಯಬೇಕು. ಸತ್ಯದ ದಾರಿನಲ್ಲಿ ಹೋದಾಗ ನಮಗೆ ಒಂದಲ್ಲ ಒಂದು ದಿನ ನೋವು ಕೊಡುತ್ತೆ, ಕಷ್ಟ ಕೊಡುತ್ತೆ, ಎಲ್ಲವನ್ನೂ ಕೊಡುತ್ತೆ, ಆದರೆ ಆತ್ಮತೃಪ್ತಿ ಇರುತ್ತೆ. ಕಿರಿಕೀರ್ತಿಯವರ ವಿಡಿಯೋ ನೋಡಿದಾಗ ನಾನು ಮೊನ್ನೆನೂ ಕಳೆದ ವಾರ ಒಂದು ವಿಡಿಯೋ ಮಾಡಿದ್ದೆ. ಯಾಕೆ ಅಂತಂದ್ರೆ ಒಬ್ಬ ಪತ್ರಕರ್ತ ಈ ರೀತಿ ದಾರಿ ತಪ್ಪಿರುವಂತದ್ದು, ಈ ರೀತಿ ಜೀವನದಲ್ಲಿ ನೋವುಗಳನ್ನ ಅನುಭವಿಸಿರುವಂತದನ್ನ ಕೇಳಿದಾಗ ನಮಗೂ ಬೇಜಾರಾಗುತ್ತೆ. ಈಗಲೂ ಸಹ ತನ್ನ ತಪ್ಪಿನ ಅರಿವಾಗಿ ಪಶ್ಚಾತ್ತಾಪ ಆಗಿ ಪ್ರಾಯಶ್ಚಿತ್ತ ಆಗಿ ಜೀವನವನ್ನ ಕಟ್ಕೊಳ್ತೀನಿ ಅಂತ ಬಂದಿದ್ದಾರಲ್ಲ, ನಿಜಕ್ಕೂ ಗ್ರೇಟ್. ಅವರಿಗೆ ಯಾರಾದ್ರೂ ಕೆಲಸ ಕೊಡಿ, ಕೆಲಸ ಮಾಡ್ತೀನಿ ಅಂತ ಬರ್ತಾ ಇದ್ದಾರಲ್ಲ, ಯಾರಾದ್ರೂ ಕೆಲಸ ಕೊಡಿ. ನಿಮ್ಮ ಯಾವ್ದಾದ್ರು ಸಂಸ್ಥೆಗಳ ಪ್ರಮೋಷನ್ ಇದ್ರೆ ಕೊಡಿ, ವಿಡಿಯೋ ಎಡಿಟಿಂಗ್ ಇದ್ರೆ ಕೊಡ್ರಿ, ಎಲ್ಲವನ್ನೂ ಮಾಡ್ತಾರೆ. ತಾನು ಮಾಡ್ತೀನಿ ಅಂತ ಬಂದಾಗ ಸೋತು ಕೆಳಗಡೆ ಬಿದ್ದಿದ್ದೀನಿ, ನನ್ನ ಎತ್ರಿ ನಮ್ಗೆ ಸಹಕಾರ ಕೊಡಿ ಅಂತ ಕೇಳಿದಾಗ ನಾವು ಸಹಕಾರ ಕೊಡ್ಬೇಕಾಗುತ್ತೆ. ದಯಮಾಡಿ ಯಾರ್ಯಾರಿಗೆ ಈ ಪ್ರಮೋಷನ್ಗೆ ಅವಕಾಶ ಇರುತ್ತೋ, ಯಾರ್ಯಾರಿಗೆ ಅಡ್ವರ್ಟೈಸ್ಮೆಂಟ್ ಅವಕಾಶ ಇರುತ್ತೋ, ನಿಮ್ಗೆ ಯಾರಿಗಾದ್ರೂ ಅವ್ರಿಗೆ ಕೊಡುವಂತಹ ಏನೋ ವಿಚಾರಗಳಿದ್ದಾಗ ಖಂಡಿತವಾಗಲೂ ಕಿರಿಕೀರ್ತಿಯವರಿಗೆ ಖಂಡಿತವಾಗ್ಲೂ ಕೊಡಿ. ಆ ವ್ಯಕ್ತಿ ಮತ್ತೊಮ್ಮೆ ನಾನು ಜೀವನವನ್ನ ಕಟ್ತೀನಿ ಅಂತ ಹೇಳ್ತಾ ಇದ್ದಾರೆ. ಜೀವನವನ್ನ ಕಟ್ಟೋದಕ್ಕೆ ನಾವೆಲ್ಲರೂ ಸಹ ಸಾಧ್ಯವಾದಷ್ಟು ಸಹಕಾರ ಕೊಡೋಣ. ಸ್ನೇಹಿತರೆ, ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತಿಗೂ ಸಹ ತಪ್ಪು ದಾರಿಗೆ ಹೋಗೋದಕ್ಕೆ ಇಷ್ಟಪಡೋದಿಲ್ಲ. ಇರುವಂತಹ ವಿಚಾರಗಳನ್ನ ಹೇಳ್ತೀವಿ, ನಮ್ಮ ಇತಿಮಿತಿನಲ್ಲಿ ನಮ್ಮ ಕೈಲಾದಂತಹ ಕೆಲಸಗಳನ್ನ ನಾವು ಮಾಡ್ಕೊಂಡು ಹೋಗ್ತಾ ಇದ್ರಿ. ನಿಮ್ಮ ಅಕ್ಷರ ಮೀಡಿಯಾ ಸೃಷ್ಟಿ ಮಾಡಲ್ಲ, ಕಲ್ಪನೆ ಮಾಡಲ್ಲ, ವಾಸ್ತವದ ವಿಚಾರವನ್ನ ವಿಶ್ಲೇಷಣೆ ಮಾಡುತ್ತೆ. ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಆಗ್ಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಕಾಣುವಂತ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ.